ಹಲ್ಲೆಲೂಯ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಕರ್ತನ ವಾಕ್ಯದಲ್ಲಿ ಇಲ್ಲೊಂದು ಬಹಳ ಸುಂದರವಾದ ವಾಕ್ಯಗಳನ್ನು ಬರೆದಿದ್ದಾರೆ. ಹಲ್ಲೆಲೂಯ. ಅದು ದೇವರು ಅದ್ಭುತ ಕಾರ್ಯಗಳನ್ನು ಮಾಡಿರೋದು. ಯಾಕಂದರೆ ಯೇಸು ಅದ್ಭುತ ಸ್ವರೂಪನು, ಆಲೋಚನೆಕರ್ತನು. ಯೇಸು ಕ್ರಿಸ್ತನು ಅದ್ಭುತ ಸ್ವರೂಪನಾಗಿದ್ದಾನೆ. ಹಲ್ಲೆಲೂಯ. ಮತ್ತಾಯ ಬರೆದ ಸುವಾರ್ತೆ 12ನೇ ಅಧ್ಯಾಯದಲ್ಲಿ 22ನೇ ವಚನ ಹೀಗೆ ಹೇಳುತ್ತದೆ: ದಿವ್ಯ ಹಿಡಿದ ಕುರುಡನು, ಮೂಕನು ಆಗಿರುವ ಒಬ್ಬನು ಆತನ ಬಳಿಗೆ ಕರೆತಂದರು. ಹಲ್ಲೆಲೂಯ. ಕೆಲವೊಂದು ಸಾರಿ ಈ ಅನೇಕರು ಮೂಕನಾಗಿದ್ದಾರೆ. ಹಲ್ಲೆಲೂಯ. ಅವರಿಗೆ ದೆವ್ವ ಹಿಡಿದಿದೆ ಎಂಬುದಾಗಿ ವಾಕ್ಯ ಹೇಳುತ್ತದೆ. ಆ ದೆವ್ವು ಒಳಗಿಂದ ಯಾವಾಗ ಬಿಟ್ಟು ಹೋಗುತ್ತದೋ ಅವಾಗ ಅವರು ಮಾತನಾಡೋದಕ್ಕೆ ಪ್ರಾರಂಭಿಸುತ್ತಾರೆ. ಹಲ್ಲೆಲೂಯ. ಇಲ್ಲಿ ನಾವು ಇದ್ದಿರುವ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಸಹ ಅನೇಕ ಮೂಕರಿದ್ದಾರೆ. ಮೂಕರದೊಂದು ಸ್ಕೂಲ್ ಇದೆ, ಹಾಸ್ಟೆಲ್ ಇದೆ, ಎಲ್ಲವೂ ಇದೆ. ಹಲ್ಲೆಲೂಯ. ಅಲ್ಲಿ ದೇವರ ವಾಕ್ಯ ಏನು ಹೇಳ್ತದಂದರೆ, ದೆವ್ವ ಹಿಡಿದುದು ಕುರುಡನು, ಮೂಕನು ಆಗಿರುವ ಒಬ್ಬನನ್ನು ಆತನ ಬಳಿಗೆ ಕರೆತಂದರು. ಆತನು ಅವನನ್ನು ಸ್ವಸ್ಥ ಮಾಡಲು ಆ ಮೂಕನಿಗೆ ಬಾಯಿ, ಕಣ್ಣು ಎರಡೂ ಬಂದವು. ಹಲ್ಲೆಲೂಯ. ಇಲ್ಲಿ ವಾಕ್ಯ ಹೇಳುತ್ತದೆ, ಆ ದೆವ್ವಗಳು ಬಿಟ್ಟು ಹೋಗಿದ ಮೇಲೆ ಮೂಕನಿಗೆ ಬಾಯಿ ತೆರೆಯಿತು, ಕಣ್ಣುಗಳನ್ನು ಬಂದಿದವು ಎಂಬುದಾಗಿ ಹೇಳುತ್ತದೆ. ಅವನು ಮಾತನಾಡೋದಕ್ಕೆ ಪ್ರಾರಂಭಿಸಿದನು ಎಂಬುದಾಗಿ ದೇವರ ಸತ್ಯವೇದ ಹೇಳುತ್ತದೆ. ಕೆಲವೊಂದು ಸಾರಿ ನಾವು ಇವನು ಮೂಕನಾಗಿದ್ದಾನೆ, ಇವನು ಕುರುಡನಾಗಿದ್ದಾನೆ ಎಂದು ಯೋಚನೆ ಮಾಡುತ್ತೇವೆ. ಆದರೆ ಇಲ್ಲಿ ಸತ್ಯವೇದ ಏನು ಹೇಳುತ್ತದಂದರೆ, ಅವನಿಗೆ ದೆವ್ವ ಹಿಡಿದಿರುವ ಕಾರಣಕ್ಕಾಗಿ ಅವನು ಕುರುಡನಾಗಿದ್ದಾನೆ ಎಂಬುದಾಗಿ ಹೇಳುತ್ತದೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಅವನು ಕುರುಡನಾಗಿರುವುದು ದೆವ್ವ ಹಿಡಿದಿದೆ. ಅದಕ್ಕಾಗಿ ಯೇಸುವಿನ ನಾಮದಲ್ಲಿ ಯಾವಾಗ ಆ ದೆವ್ವ ಅವನಿಂದ ಬಿಟ್ಟು ಹೋಗುತ್ತದೋ, ಆ ದೆವ್ವ ಬಿಟ್ಟು ಹೋಗಿದ ಮೇಲೆ ಅವನಿಗೆ ಕಣ್ಣು ಬರುತ್ತವೆ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಯೇಸುವಿನ ನಾಮದಲ್ಲಿ ಯಾವುದಾದ್ರೂ ಒಂದು ವ್ಯಕ್ತಿ ಕುರುಡನ ಆಗಿದ್ದಾನೆಂದರೆ ನಾವೆಲ್ಲರೂ ಒಟ್ಟಾಗಿ ಸೇರಿ ಪ್ರಾರ್ಥನೆ ಮಾಡಬೇಕು. ನಾವು ಯಾವಾಗ ಪ್ರಾರ್ಥನೆ ಮಾಡುತ್ತೇವೋ ಆವಾಗ ಯೇಸು ಕ್ರಿಸ್ತನ ನಾಮದಲ್ಲಿ ಏನಾಗುತ್ತದೆ, ಅವನಿಗೆ ಕಣ್ಣುಗಳನ್ನು ಬರುತ್ತವೆ. ಕಣ್ಣುಗಳು ಯಾವಾಗ ಬರುತ್ತವೆಂದರೆ ಆ ದೆವ್ವಗಳನ್ನು, ಆ ಲೂಸಿಫರ್ ಅವನನ್ನು ಬಿಟ್ಟು ಹೋಗಿದ ಮೇಲೆ ಅವನಿಗೆ ಕಣ್ಣು ಬರುತ್ತವೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಆ ಕಣ್ಣು ಯಾವಾಗ ಬರುತ್ತವೆಂದರೆ ಆ ಲೂಸಿಫರ್ ಎಂಬ ಆತ್ಮನು ಅವನಿಂದ ಬಿಟ್ಟು ಹೋಗಬೇಕು. ಆ ಕುರುಡನು ಅವನಿಗೆ ಹಿಡಿದಿಟ್ಟುಕೊಳ್ಳುವುದಿಲ್ಲ. ಯೇಸು ಬಿಡುಗಡೆ ಮಾಡುತ್ತಾರೆ. ಯೇಸು ಬಿಡುಗಡೆ ಮಾಡತಕ್ಕಂಥ ದೇವರು ಆಗಿದ್ದಾನೆ. ನಿಮ್ಮ ಬಂಧನಗಳಿಂದ ಯೇಸು ನಿಮ್ಮನ್ನು ಬಿಡಿಸುವ ಆತನ ಆಗಿದ್ದಾರೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನು ನಿಮ್ಮ ಎಲ್ಲ ಬಂಧನಗಳಿಂದ ಬಿಡುಗಡೆ ಮಾಡುವ ದೇವರು ಆಗಿದ್ದಾರೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಯೇಸುವಿನ ಬಳಿಗೆ ತಂದರು ಎಂಬುದಾಗಿ ಇಲ್ಲಿ ಬರೆಯಲ್ಪಟ್ಟಿದೆ. ಯೇಸುವಿನ ಬಳಿಗೆ ಕರೆತಂದರು. ಹಲ್ಲೆಲೂಯ. ಕುರುಡನ ಆಗಿರುವ ಮನುಷ್ಯನಿಗೆ ನೀವು ಯೇಸುವಿನ ಬಳಿಗೆ ಕರೆದುಕೊಂಡು ಬರಬೇಕು. ಯಾವಾಗ ನೀವು ಯೇಸುವಿನ ಬಳಿಗೆ ಅವರಿಗೆ ಕರೆದುಕೊಂಡು ಬರುತ್ತೀರೋ, ಯೇಸು ಅವರ ಜೀವಿತದಲ್ಲಿ ದೊಡ್ಡ ಅದ್ಭುತಗಳನ್ನು ಮಾಡುತ್ತಾರೆ. ಹಲ್ಲೆಲೂಯ. ದೊಡ್ಡ ಅದ್ಭುತಗಳನ್ನು ಮಾಡಿದಾಗ ಆ ಕುರುಡಾಗಿರುವ ಕಣ್ಣುಗಳನ್ನು ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗುತ್ತವೆ. ಹಲ್ಲೆಲೂಯ. ಆತನಿಗೆ ಕಣ್ಣು ಬರುತ್ತವೆ. ಆತನ ಒಳಗಿರುವ ಆ ದುಷ್ಟ ಶಕ್ತಿಗಳನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಬಿಟ್ಟು ಹೋಗುತ್ತದೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ಯಾರ್ಯಾರು ಮಾತಾಡಿದ್ರು ಗೊತ್ತಾ? ಕುರುಡನು ಮಾತಾಡಿದಾನೆ, ಮತ್ತು ಕುರುಡನಿಗೆ ಕಣ್ಣು ಬಂದಿದ್ದವು, ಆದರೆ ಮೂಕನು ಮಾತಾಡಿದನು. ಹಲ್ಲೆಲೂಯ. ಆ ಎರಡೂ ಕಾಯಿಲೆಗಳು ಆತನ ಒಬ್ಬನೇ ಮನುಷ್ಯನ ಬಳಿಯಲ್ಲಿ ಇದ್ದು, ಏನೇನಿದ್ದು ಅಂದರೆ ಅವನಿಗೆ ಒಂದು ಕಣ್ಣು ಕಾಣುತ್ತಾ ಇದ್ದಿದ್ದಿಲ್ಲ, ಇನ್ನೊಂದು ಮೂಕನ ಆಗಿದ್ದನು, ಅವನಿಗೆ ಮಾತಾಡೋದಕ್ಕಾಗಿ ಬರ್ತಾ ಇದ್ದಿದ್ದಿಲ್ಲ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸುವಿನ ನಾಮದಲ್ಲಿ ಬಿಡುಗಡೆ ಉಂಟು. ಯೇಸುವಿನ ನಾಮದಲ್ಲಿ ಬಿಡುಗಡೆ ಆಗುತ್ತವೆ. ನೀವು ಯೇಸುವಿನ ಬಳಿಗೆ ಆತನನ್ನು ಕರೆತರಬೇಕು. ಹಲ್ಲೆಲೂಯ.
ಹಾಲೆಲೂಯ, ಪ್ರೈಸ್ ಲಾರ್ಡ್, ಹಾಲೆಲೂಯ. ಇವು ಯಾರ ಹತ್ರ ಇದ್ದು ಅಂದರೆ, ಒಂದೇ ವ್ಯಕ್ತಿ ಹತ್ರ ಎರಡೂ ಕಾಯಿಲೆಗಳಿದ್ದು. ಏನೇನಿದ್ದು ಅಂದರೆ, ಒಂದು ಆತನಿಗೆ ಮಾತಾಡೋದಕ್ಕೆ ಬರ್ತಾ ಇದ್ದಿಲ್ಲ, ಒಂದು ಕಣ್ಣು ಕಾಣುತ್ತಾ ಇದ್ದಿಲ್ಲ. ಈ ವ್ಯಕ್ತಿಗೆ ಎಲ್ಲಿ ತಂದಿದ್ರು ಗೊತ್ತಾ? ಕರ್ತನಾದ ಯೇಸು ಕ್ರಿಸ್ತನ ಬಳಿಗೆ ತಂದಿದ್ರು. ಹಾಲೆಲೂಯ. ಕರ್ತನಾದ ಯೇಸು ಕ್ರಿಸ್ತನಂದರೆ ಆತನು ಸರ್ವಶಕ್ತನಾದ ದೇವರು. ಹಾಲೆಲೂಯ. ಆತನಿಂದ ಅಸಾಧ್ಯವಾದ ಕಾರ್ಯಗಳನ್ನು ಒಂದು ಇಲ್ಲ. ಯೇಸುವಿಗೆ ಎಲ್ಲವೂ ಸಾಧ್ಯ. ಅದು ಈ ಬರೀ ಕುರುಡನನ್ನು ಮೂಕನನ್ನು ದೇವರ ಅದ್ಭುತ ಮಾಡಿದನಂತಲ್ಲ, ದೇವರಿಗೆ ಅಸಾಧ್ಯವಾದ ಕಾರ್ಯಗಳನ್ನು ಯಾವುದೂ ಇಲ್ಲ, ಎಲ್ಲವೂ ದೇವರಿಗೆ ಸಾಧ್ಯವಾಗಿದೆ. ಹಲ್ಲೆಲೂಯ. ನೀವು ಯೇಸು ಕ್ರಿಸ್ತನ ಬಳಿಗೆ ಆ ಮೂಕನನ್ನು ಹೊತ್ತುಕೊಂಡು ಬರುವುದಾದರೆ ದೇವರು ಅವನನ್ನು ಜೀವಿತದಲ್ಲಿ ಅದ್ಭುತಗಳನ್ನು ಮಾಡುತ್ತಾನೆ. ನಿನ್ನ ಜೀವಿತದಲ್ಲಿ ಅದಕ್ಕಿಂತ ಹೆಚ್ಚಾಗಿನ ದೊಡ್ಡ ಅದ್ಭುತಗಳನ್ನು ಯೇಸು ಕ್ರಿಸ್ತನು ಮಾಡುತ್ತಾನೆ. ಪ್ರೈಸ್ ಲಾರ್ಡ್, ಹಾಲೆಲೂಯ. ಯೇಸು ಕ್ರಿಸ್ತನು ಸರ್ವಶಕ್ತನಾದ ದೇವರು. ಆತನನ್ನು ನೀನು ಕೊಂಡಾಡುವುದಾದರೆ, ಆತನನ್ನು ನೀನು ಸ್ತುತಿ ಮಾಡುವುದಾದರೆ, ಯೇಸು ಕ್ರಿಸ್ತನು ನಿನ್ನ ಜೀವನವನ್ನು ಬೆಳಗಾಗಿ ಮಾಡುತ್ತಾರೆ. ಹಾಲೆಲೂಯ, ಪ್ರೈಸ್ ಲಾರ್ಡ್, ಹಾಲೆಲೂಯ. ಯೇಸು ಕ್ರಿಸ್ತನು ನಿನ್ನ ಜೀವನದೊಳಗೆ ಬಂದು ಅನೇಕ ರೋಗಿಗಳನ್ನು ಯೇಸುವಿನ ಬಳಿಗೆ ತಂದು ಅವರನ್ನು ಯೇಸು ಸ್ವಸ್ಥ ಮಾಡೋದನ್ನು ನಿನ್ನ ಕಣ್ಣಾರೆ ಕಾಣುತ್ತೀಯ. ಹಾಲೆಲೂಯ, ಪ್ರೈಸ್ ಲಾರ್ಡ್, ಹಾಲೆಲೂಯ. ನಿನ್ನ ನೆರೆಹೊರೆಯವರನ್ನಾಗಲಿ, ನಿನ್ನ ಸುತ್ತಮುತ್ತಲಿರುವವರನ್ನಾಗಲಿ, ನಿನ್ನ ಬಂಧು ಬಳಗದವರಾಗಲಿ, ನೀನು ಅವರಿಗಾಗಿ ಪ್ರಾರ್ಥನೆ ಮಾಡು. ದೇವರು ಬಿಡುಗಡೆ ಮಾಡುತ್ತಾರೆ. ಅವರಿಗೆ ಮಾತ್ರ ಬಿಡುಗಡೆ ಮಾಡೋದಿಲ್ಲ, ದೇವರು ನಿನ್ನನ್ನು ಸಹ ಆಶೀರ್ವಾದ ಮಾಡುತ್ತಾರೆ. ಪ್ರೈಸ್ ಲಾರ್ಡ್, ಹಾಲೆಲೂಯ. ಈ ವಾಕ್ಯವನ್ನು ಇಷ್ಟವಾದರೆ ನೀವು ಅನೇಕರಿಗೆ ಶೇರ್ ಮಾಡಿ ಅವರು ಸಹ ಈ ವಾಕ್ಯವನ್ನು ಕೇಳಿ ತನ್ನ ಹೃದಯದಲ್ಲಿ ಯೇಸುವಿನ ಮೇಲೆ ನಂಬಿಕೆ ಇಡುತ್ತಾರೆ. ಆ ವಾಕ್ಯ ಇನ್ನೊಂದು ಸಾರಿ ಓದೋಣ. ಹಾಲೆಲೂಯ. ಮತ್ತಾಯ ಬರೆದ ಸುವಾರ್ತೆ 12ನೇ ಅಧ್ಯಾಯದಲ್ಲಿ 22ನೇ ವಚನ. ದೆವ್ವ ಹಿಡಿದಿದ್ದ ಕುರುಡನನ್ನು ಮೂಕನನ್ನು ಆಗಿರುವ ಒಬ್ಬನನ್ನು ಆತನ ಬಳಿಗೆ ಕರೆತಂದರು. ಆತನು ಅವರನ್ನು ಸ್ವಸ್ಥ ಮಾಡಲು ಆ ಮೂಕನಿಗೆ ಬಾಯಿ ಕಣ್ಣು ಎರಡು ಬಂದವು. ಹಾಲೆಲೂಯ. ಆ ಮೂಕನಿಗೆ ಬಾಯಿ ಕಣ್ಣು ಎರಡು ಬಂದವು. ಇದು ಯೇಸುವಿನ ನಾಮದಲ್ಲೇ ಬಂದಿದ್ದವು. ಹಾಲೆಲೂಯ. ನೀವು ಯೇಸುವಿನ ನಾಮದಲ್ಲಿ ಭರವಸೆ ಇಡುವುದಾದರೆ ಯೇಸು ನಿಮ್ಮ ಎಲ್ಲ ಕಷ್ಟಗಳಿಂದ ಬಿಡಿಸಿ ಆಶೀರ್ವಾದ ಮಾಡುತ್ತಾರೆ. ಈ ವಾಕ್ಯವನ್ನು ಇಟ್ಟು ಪ್ರಾರ್ಥನೆ ಮಾಡಿರಿ. ಆಮೇನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲೆಂದು ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ. ಆಮೇನ್, ಆಮೇನ್.